ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಏನಪ್ಪ ವಿಷಯ ಅಂತ ಅಂದರೆ, ಪಾದಯಾತ್ರೆ ಹೊಡ್ತಾ ಇದ್ದೀವಿ. ಎಲ್ಗಪ್ಪ ಅಂತ ಅಂದರೆ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಅದೆಲ್ಲಿ ಬರುತ್ತೆ ಅಂತ ಅಂದರೆ ಮರಳಿಗ ಅನ್ನೋ ಗ್ರಾಮದ ಹತ್ರ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಅಂದ್ಬಿಟ್ಟು ದೊಡ್ಡ ದೇವಸ್ಥಾನ. ಅಲ್ಲಿ ಆಯುಧ ಪೂಜೆ ಮಾಡಬೇಕಾದ್ರೆ ಭಾಳ ಅದ್ದೂರಿಯಾಗಿ ಜಾತ್ರೆ ಮಹೋತ್ಸವ ಮಾಡ್ತಾರೆ. ಭಾಳ ಚೆನ್ನಾಗಿರುತ್ತೆ. ಇಲ್ಲಿಂದ ಪಾದಯಾತ್ರೆ ನಮ್ಮದು ಇದು 10ನೇ ಬಾರಿ ನಡ್ಕೊಂಡು ಹೋಗ್ತಾಯಿರೋದು. ವರ್ಷ ನನ್ನ ಜೊತೆ ಪಾರ್ಟ್ನರ್ ಇರ್ತಿದ್ದ ಸಂತು ಅಂದ್ಬಿಟ್ಟು. ಈ ವರ್ಷ ಅವ್ನು ಬಂದಿಲ್ಲ. ಅವನೇನೋ ಮುಂದೆ ಬರೋಲ್ಲ ಅಂತ ಹೇಳ್ತಾನೆ. ನಾನು ಇರೋವರೆಗೂ ನಾನು ಪಾದಯಾತ್ರೆ ಮಾಡ್ತೀನಿ ಅಂದ್ಬಿಟ್ಟು ಅದಕ್ಕೆ ಹೊತ್ಕೊಂಡಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ. ಯಾರು ಬರಲಿ ಬರದೇ ಇರಲಿ, ನಡಿಬೇಕಷ್ಟೇ. ಇಲ್ಲಿಂದ ಹೋಗ್ತಾ ಎಲ್ಲಿ ಯಾವ್ಯಾವ ಊರಲ್ಲಿ ಸ್ಟೇ ಆಗ್ತೀವಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬರೀ ಹೋಗೋಣ. ನೋಡಿದ್ರಲ್ಲ, ಈಗ ತೋರಿಸ್ನಲ್ಲ, ಆ ದೇವ್ರು ಬಂದು ಶ್ರೀ ದಳವಾಯಿ ಬೀರೇಶ್ವರ ದೇವ್ರು ಅಂದ್ಬಿಟ್ಟು. ಇಲ್ಲಿ ಮರಳಿಗ ಚೆನ್ನಕೇಶ್ವರ ಆಲ್ಗಡ್ಗೆ ಮತ್ತು ದಳವಾಯಿ ಬೀರೇಶ್ವರ ಆಲ್ಗಡ್ಗೆ ಎರಡೂ ಒಂದೇ ಸಲ ಬಿಡ್ತಾರೆ ಚನ್ನಪುರನ. ಕೆರೆಮಗಲು ದೊಡ್ಡಿ ಹತ್ರ ಬಂದ್ಬಿಟ್ಟು ಡಿವೈಡ್ ಆಗುತ್ತೆ. ಶ್ರೀ ದಳವಾಯಿ ಬೀರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋರು ಆಲ್ಗಡ್ಗೆ ಎತ್ಕೊಂಡು ಅಲ್ಲೊಂದು ದಾರಿ ಹೋಗುತ್ತೆ, ಅದು ತೋರಿಸ್ನಲ್ಲ, ಆ ದಾರಿಲಿ ಅಲ್ಲಿಂದ ಒಂದು ಟೆಂಪೋ ಮಾಡಿಕೊಂಡು ಅಲ್ಲಿ ಹೋಗ್ತಾರೆ. ಇನ್ನು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪಾದನಡಿಗೆ ನಡ್ಕೊಂಡು ಹೋಗೋರು ಮಾಮೂಲಿ ಸೇಮ್ ನಡ್ಕೊಂಡೇ ಹೋಗ್ತಾರೆ ಈ ತಿಟ್ಟೊಳಗಡೆ. ಬನ್ನಿ, ಹೋಗ್ತಾ ನೋಡೋಣ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್. ಒಬ್ಬನೇ ಹೋಗೋಕ್ಕೆ ಭಯ ಆಯ್ತದೆ. ಲೋಪ ನನ್ನ ಮಗ, ನಮ್ಮ ಅಚ್ಚ ಬೇರೆ ಕೈ ಎತ್ಬಿಟ್ಟ. ಬರ್ಬೋದು, ಮೇ ಬಿ ಬೆಳಗ್ಗೆಯಿಂದ ಜಾಯ್ನ್ ಆಗ್ತಾನೆ ಅನ್ಕೋತೀನಿ. ಬನ್ನಿ, ಹೆಂಗೈತೆ ನೋಡ್ರಿ ರೋಡು. ಇವಿ ಕಲ್ ರೋಡು ಚೆನ್ನಾಗೈತೆ. ಅಕ್ಕ, ಹೆಂಗೈತೆ ಎಕ್ಸ್ಪೀರಿಯೆನ್ಸ್ ನಡೆಯೋದು? ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿದೆ. ಬಟ್ ಕತ್ಲಲ್ಲಿ ನಡೀತಾ ಇದ್ದೀವಿ, ಅದು ಒಂದು ರೀತಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಮತ್ತೆ ಇನ್ನೇನು ಹೇಳೋದಪ್ಪ. ಎಷ್ಟನೇ ವರ್ಷ ನಡೀತಾ ಇರೋದು? ಇದು 10ನೇ ವರ್ಷ. ಸೇಮ್ ನಾನು 10ನೇ ವರ್ಷ. ಸೀರಿಯಸ್ ಆಗಿ 10ನೇ ವರ್ಷ ನಡೀತಾ ಇದೆ. ಬೇಕಾದ್ರೆ ಪ್ರೂಫ್ ಬೇಕು ಅಂತ ಅಂದರೆ ಒಂದು ಫೋಟೋ ತಗೊಂಡಿದ್ದೀನಿ. ಫಸ್ಟ್ನೇ ವರ್ಷ ನಡೆದಿದ್ದು, ಅದು ಹಾಕಿರ್ತೀನಿ, ಬೇಕಾದ್ರೆ ನೋಡ್ಕೊಳ್ರಿ. ಎಷ್ಟನೇ ವರ್ಷ ಅಂತಾನೆ ಹಾಕಿರ್ತೀನಿ ಅಲ್ಲಿ. ಹೌದಾ? ಒಂದು 10ನೇ ವರ್ಷ ನಡೀತಾ ಇದ್ದೀವಿ. ದೇವರೆಲ್ಲ ನಮಗೂ ಇಲ್ಲಿವರೆಗೂ ಎಲ್ಲ ಚೆನ್ನಾಗಿಟ್ಟಿದ್ದಾನೆ. ಮುಂದೇನು ಹೀಗೆ ಚೆನ್ನಾಗಿಟ್ಟಿರಪ್ಪ ಅಂತ ಕೇಳ್ಕೊಂಡು ನಡೀತಾ ಇದ್ದೀವಿ. ಹಬ್ಬ ಗುಮ್ಮ ಬಂದ್ರೆ ಏನು ಮಾಡ್ತೀರಾ? ಗುಮ್ಮ ಬಂದ್ರೆ ನಮ್ಮ ಯೂಟ್ಯೂಬರ್ ಬಾಯ್ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಯೂಟ್ಯೂಬರ್ ಬಾಯ್ಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಭ್ರಮೆ ಮತ್ತೆ ಅವನು ಎಲ್ಲ ಕಾಡು ಗೀಡು ಎಲ್ಲ ಎದುರು ಹೋಯ್ತಾ ಇರ್ತಾನೆ. ಆ ಭರವಸೆ ಮೇಲೆ ಅವನಿಂದ ಹೋಯ್ತಾ ಇದ್ದೀನಿ. ನಾನೇ ಬಂದ್ರೆ 100 ಮೈಲಿ ದೂರ ಹೋಗಿರ್ತೀನಿ. ನಿನ್ನ ಕಾಪಾಡಲಿ ನಾನು. ಏನೋ ತಮ್ಮ ಇದ್ದಾನೆ ಅನ್ನೋ ಭರವಸೆ ಮೇಲೆ, ನಮ್ಮ ಯೂಟ್ಯೂಬರ್ ಜೊತೆಲಿ ಇದ್ದಾನೆ ಅನ್ನೋ ಭರವಸೆ ಮೇಲೆ ಬರ್ತಾ. ನೋಡಲ್ಲಿ ಅಣ್ಣನ ಯಾಕಡ ಎರಡ್ಕೆ ಅಲ್ಲ, 4 ಲಕ್ಷ 5 ಲಕ್ಷ ಮಾಡ್ತಾ ಇರೋದು. ಕಮ್ಮಿ, ನಾವು ಕಷ್ಟಪಟ್ಟು ನಡೀತಾ ಇಲ್ವಾ? ಕಡಿಮೆ ಏನಿಲ್ಲ. ಎಲ್ಲ ಲೈಕು ಕಮೆಂಟ್ ಚೆನ್ನಾಗಿ ಮಾಡಬೇಕು. ಜನ ಸುಮ್ಮನೆ ನೋಡಬೇಡಿ, ಲೈಕು ಕಮೆಂಟ್ ಚೆನ್ನಾಗಿ ಮಾಡಿ. ತುಂಬ ಧನ್ಯವಾದಗಳು. ನೋಡ್ರಿ ಕೇಳ್ರಿ. ಅಕ್ಕ ಹೇಳ್ತಿದಾರ, ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಖಂಡಿತ ಇಷ್ಟ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಕ್ಸ್ಪೀರಿಯನ್ಸ್ ನೋಡಿ. ಸದ್ಯಕ್ಕೆ ಈಗ ಹೋಗ್ತಾರೋ ದಾರಿ ಹೆವಿ ಗುಂಡಿಗಳೈತೆ. ನಮ್ಮ ಪುಣ್ಯಕ್ಕೆ ಮಳೆ ಬಂದಿಲ್ಲ. ಮಳೆ ಬಂದಿರಂತೂ ಇಟ್ಟಾಡ್ಸ್ಕೊಂಡು ಹೋಗ್ಬಿಡವು. ಹೆಂಗೆ ಜರುತ್ತೆ ಗೊತ್ತಾ, ಇಲ್ಲಿ ಹೋಗ್ಲಿಕ್ಕೆ ಹೆವಿ ಹಿಂಸೆ ಆಗುತ್ತೆ. ಈ ಕಲ್ಲುಗಳ ಮಧ್ಯ ಈ ಗುಂಡಿಗಳಲ್ಲಿ ನೀರು ನಿಂತ್ಕೊಂಡ್ಬಿಡುತ್ತೆ. ನೀರು ನಿಂತ್ಕೊಂಡಾಗ ಕಾಲು ನೀರಾಯಿತು ಅಂತಂದರೆ ನಡಿಲಿಕ್ಕಾಗಲ್ಲ, ಮೆತ್ಕಾಲು ಬಿದ್ದುಬಿಡುತ್ತೆ. ಅವ ಕುಂದಾಣಿ ಟ್ರಸ್ಟ್ ಕಡೆಯಿಂದವ ಒಂದು ಟೆಂಪೋ ಮಾಡಿದ್ದಾರೆ, ಲೈನ್ ಗಾಡಿನ.
ಅದ್ರಲ್ಲಿ ಹಾಕ್ಬಿಟ್ಟಿದ್ದೀವಿ. ಅದನ್ನು ಎತ್ಕೊಂಡು ನಡಿಬೇಕು ಅಂತ ಅಂದರೆ ಹಿಂಸೆ ಆಗುತ್ತೆ. ಈಗ ಆರಾಮಾಗಿ ಪೀಸ್ಫುಲ್ಲಾಗಿ ನಡ್ಕೊಂಡು ಹೋಗ್ಬೋದು. ಒಬ್ಬನೇ ಹೋಗ್ತಾಯಿದ್ದೀನಿ ಮಚ್ಚ. ನೋಡು, ನೀನಿಲ್ಲ ಅಂದರೂ ನಡಿತೀನಿಲೇ. ಹಾಂ, ದಂಡಿಗೆ ಎದುರಿಲ್ಲ, ಗಾಳಿಗೆ ಎದುರಿಲ್ಲ. ಈ ಗಾಳಿಗೆ ಎದುರ್ತೀನಾ? ನೋ, ಇಲ್ಲ, ಚಾನ್ಸೇ ಇಲ್ಲ. ನೋ ವೇ, ಚಾನ್ಸೇ ಇಲ್ಲ. ನೋಡು ಈ ಕತ್ಲಲ್ಲಿ ವೀಡಿಯೋ ಹೆಂಗೆ ಬರ್ತಿದೆ ಅಂತ ಗೊತ್ತಿಲ್ಲ. ನೀಟಾಗಿ ಬಂದಿಲ್ಲ ಅಂದರೆ ಯಾರೂ ಬೈಕೋಬೇಡ್ರಿ. ಅಯ್ಯೋ, ನಾನು ಕಾಣ್ತಾನಿಲ್ಲ, ರೋಡೇ ಕಾಣ್ತಿಲ್ಲ. ಯಾರೂ ಬೈಕೋಬೇಡ್ರಿ. ಹೆಂಗೆ ಬರುತ್ತೆ ಆ ಥರ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಏನೋ ಈ ಹಳ್ಳಿ ಹುಡುಗ ಏನೋ ಒಂದು ದವಾಗಬೇಕು ಅಂದ್ಕೊಂಡು ಅವನೇ ಲೈಫಲ್ಲಿ. ನಿಮ್ಮ ಕಡೆ ಸಪೋರ್ಟ್ ಬೇಕು. ಅಯ್ಯೋ, ಈ ಲೈಟಿನ ಬೆಳಕಿಗೆ ಅಂತ ಮುಂದೆ ದಾರಿನೇ ಕಾಣಿಸ್ತಿಲ್ಲ. ಫೈನಲಿ ಕೊಡಗಾಳಿ ಹತ್ರ ಬಂದಿದ್ದೀವಿ. ಕೊಡಗಾಳಿ ರೀಚ್ ಆಗಿದ್ದೀವಿ. ಕೊಡಗಾಳಿಯಿಂದ ಮಾಯಣ್ಣಕೊಪ್ಪಲಿಗೆ ಡೈರೆಕ್ಟು ಬಸ್ರಾಳ ಸ್ವಲ್ಪ ರೆಸ್ಟ್ ಮಾಡಿ ಡೈರೆಕ್ಟು ಮಾಯಣ್ಣಕೊಪ್ಪಲಿಗೆ ಹೋಗ್ತೀವಿ. ಇಲ್ಲಿಂದ ಮೇ ಬಿ ಒಂದು 6 ಕಿಲೋಮೀಟ್ರ್ ಇರಬೇಕು ಅನ್ಕೋತೀನಿ. 6 ಕಿಲೋಮೀಟ್ರ್, ಒಂದು 5 ಕಿಲೋಮೀಟ್ರ್ ಇದೆ. 5 ಕಿಲೋಮೀಟ್ರ್ ಇದೆ. ಅಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡೋದೆ. ನೋಡೋದಲ್ಲ, ಇಲ್ಲಿ ಕೊಡಗಾಳಿಲಿ ಪೂಜೆ ಮುಗಿಸ್ಕೊಂಡು ಡೈರೆಕ್ಟಾಗಿ ಬಸ್ಸಾಳಿಗೆ ಹೋಗ್ತೀವಿ. ಬಸ್ಸಾಳ ಹತ್ರ ಒಂದು ದೇವಸ್ಥಾನ ಇದೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಮಾಯಣ್ಣಕೊಪ್ಪಲ ಹತ್ರ ಹೋಗೋದು. ಮಾಯಣ್ಣಕೊಪ್ಪಲಲ್ಲಿ ಸ್ಟೇ ಆಗ್ತೀವಿ. ಅಲ್ಲೊಂದು ದೇವಸ್ಥಾನ ಇದೆ. ಅಲ್ಲಿ ಭಕ್ತಾದಿಗಳು ಆಲ್ಗಡೆಗೆ ಹೊತ್ಕೊಬರೋರನ್ನ ತಡೆದು ನಿಲ್ಲಿಸಿ ಅವ್ರಿಗೆ ಕೈಲಾದಷ್ಟು ಇಂಥ ಅನ್ನ ಪ್ರಸಾದವನ್ನು ಕೊಡ್ತೀವಿ ಅಂದ್ಬಿಟ್ಟು ಅರ್ಕೆ ಹೊತ್ಕೊಂಡಿದ್ದಂತೆ. ಅದಕ್ಕೆ ಪ್ರತಿ ವರ್ಷವೂ ಮಾಯಣ್ಣಕೊಪ್ಪಲನೇ ಸ್ಟೇ ಆಗೋದು. ಅಲ್ಲಿ ನೈಟ್ ಉಳ್ಕೊಂಡು ಬೆಳಗ್ಗೆ ಒಂದು 7 ಗಂಟೆಗೆ ಅಲ್ಲಿಂದ ಹೊರಡ್ತೀವಿ. ಆಯ್ತಿಲ್ಲ, ಅದತ್ರ 8 ಕಿಲೋಮೀಟ್ರ್ ಬಂದಿದ್ದೀವಿ ಅನಿಸುತ್ತೆ. 8 ಕಿಲೋಮೀಟ್ರಿಗೇ ಕಾಲು ಹೊಸಿ ಪದ ಆಡ್ತವೆ. ಸ್ವಲ್ಪ ಅಭ್ಯಾಸ ಆಗಬೇಕು. ಮನೇಲಿ ಹೊಲ್ತಕ್ಕೆ ಹೋಗ್ಬಿಟ್ಟು ಬೋರ್ ಆಫ್ ಮಾಡ್ಬಿಟ್ಟು ಫಲ ಅಂತ ಅಂದ್ರೆ ಹೋಗಮ್ಮ, ಯಾವೊಂದು ಕಾಲು ನೋಯ್ತದೆ ಅಂತ ಅಂತಾನು. ಇದಾದರೆ 8 ಕಿಲೋಮೀಟ್ರ್ ನಡೆದಿದ್ದೀನಿ. ನಡಿಬೇಕು, ಜೀವನದಲ್ಲಿ ನಡಿಬೇಕು ಹಿಂಗೆ. ಅದಕ್ಕೇ ವರ್ಷಕ್ಕೊಂದ್ಸಲ ಪಾದಯಾತ್ರೆ ಮಾಡೋದ್ರಿಂದ ತುಂಬಾ ಉಪಯೋಗ ಐತೆ. ಅದು ಬರಿಗಾಲಲ್ವಾ, ಫಿಟ್ನೆಸ್ ಬರ್ತೀವಿ ಮತ್ತು ಹೆಲ್ತಿ ಕೂಡ ಇರ್ತೀವಿ. ಐರನ್ ಕಂಟೆಂಟು ಬಾಡಿಗೆ ಹೋಗುತ್ತೆ. ಅದರಿಂದ ಫಿಟ್ಟಾಗಿರ್ತೀವಿ. ಎಲ್ಲರೂ ಆದಷ್ಟು ಬರಿಗಾಲ ನಡೀರಿ, ಚೆನ್ನಾಗಿರುತ್ತೆ. ಆರೋಗ್ಯ ಕೂಡ ಸಖತ್ತಾಗಿರುತ್ತೆ. ಫೈನಲಿ ಬಸ್ರಾಳ್ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ 2 ಕಿಲೋಮೀಟ್ರ್ ಐತೆ ಮಾಯಣ್ಣಕೊಪ್ಪಲು. ಸದ್ಯಕ್ಕೆ ಹೋಗಿ ತಾಚಿ ಮಾಡಿಬಿಡ್ಬೇಕಪ್ಪ. ಅಲ್ಲೂ ಬೇರೆ ಹೋಗಬೇಕು ಅನಿಸುತ್ತೆ, ದಳವಾಯಿ ದೇವಸ್ಥಾನಕ್ಕೆ. ಯಾರೂ ಸಿಗ್ತಿಲ್ಲ. ಹುಡುಗರು ಯಾರು ಬಂದರೆ ಇಲ್ಲಿಂದ ಜೊತೆಲಿ ಹೋಗ್ತೀನಿ. ಇಲ್ಲ ಅಂತ ಅಂದರೆ ಇಲ್ಲೇ ರೆಸ್ಟ್ ಮಾಡಿಬಿಡ್ತೀನಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಬಸ್ರಾಳ್ ಬಿಟ್ಟು ಇನ್ನೇನೋ 1 ಕಿಲೋಮೀಟ್ರ್ ಐತೆ ಮಾಯಣ್ಣಕೊಪ್ಪಲು. ಹೆವಿದಾಗೆ ಅನಿಸ್ತೈತೆ. ಈ ಟೀ ಶರ್ಟು ಗಾಳಿ ಅವನೇ ಆಡ್ತಿಲ್ಲ. ಫಸ್ಟು ಈ ಟೀ ಶರ್ಟ್ ಬಿಚ್ಚಾಕಬೇಕು, ಆಗ್ತಿಲ್ಲ. ಬೇರೆ ದಿಕ್ಕಬೇಕು. ಏನಿಷ್ಟು 9 ಗಂಟೆ, ಅಲ್ಲಿ ಬಿಟ್ಟಾಗ 6 ಗಂಟೆ, 7, 8, 9, 3 ಅವರ್ ತಗೊಂಡಿದ್ದೀವಿ. ಏಯಪ್ಪ, ಎಷ್ಟು ಮೇ ಬಿ 10 ಕಿಲೋಮೀಟ್ರ್ 11 ಕಿಲೋಮೀಟ್ರ್ ಐತೆ. 11 ಕಿಲೋಮೀಟ್ರು 3 ಅವರ್ ತಗೊಂಡಿದ್ದೀವಿ ನೋಡಿರಿ. ಭಯಂಕರ. ಅಷ್ಟು ಆಗ್ತಿಲ್ಲ. ಈ ಟೀ ಶರ್ಟ್ನ ಬಿಚ್ಚಿ ಅತ್ತಾಗೆ ಎಸಿಬೇಕು. ದಟ್ ಈಸ್ ಆಪತ್ ಬಾಂಧವರು ಬಟ್ಟೆ ಎತ್ಕೊ ಬಂದವ್ರೆ.
ಮಾಯಣ್ಣಕೊಪ್ಪಲು ಬಂದು ನೋಡಿದ್ರೆ ಕರೆಂಟ್ ಇಲ್ಲ. ಎಲ್ಲ ರೆಡಿ ಆಗೈತೆ ಅಡುಗೆ, ಪೂಜೆ ಎಲ್ಲ ಆಯಿತು. ಊಟ ಮಾಡೋ ಟೈಮಲ್ಲಿ ಕರೆಂಟ್ ಹೋಗೈತೆ. ಕರೆಂಟ್ ಬಂದಾದ್ಮೇಲೆ ಊಟ ಮಾಡ್ಕೊಂಡು ಸ್ವಲ್ಪ ಎಡಿಟ್ ಮಾಡೋದೈತೆ. ಎಡಿಟ್ ಮಾಡ್ಬಿಟ್ಟು ಆಚೆ ಮಾಡೋದೆ. ಊಟ ಮಾಡ್ಕೊಂಡು ಆಮೇಲೆ ಮಿಕ್ಕಿ ನೋಡೋಣ, ಯೋಚನೆ ಮಾಡೋಣ. ಊಟ ಮಾಡ್ದು. ಊಟ ಮಾತ್ರ ಬಹಳ ಸಕ್ಕತ್ತಾಗಿತ್ತು, ತುಂಬಾ ಅದ್ದೂರಿಯಾಗಿತ್ತು. ಊಟ ಆಗ್ತು, ಹೊಟ್ಟೆ ಚೆನ್ನಾಗಿರಲಿ. ಇಲ್ಲಿ ಮಲ್ಕೊಳ್ಳೋಕೆ ಏನಪ್ಪ ಅಂತ ಅಂದರೆ, ಇಲ್ಲಿದೆ ಊರಲ್ಲಿ ನಮಗೆ ಗೊತ್ತಿರೋರು ಬ್ರೋ, ನವೀನ್ ಬ್ರೋ ಅಂತ ಇದ್ದಾರೆ. ಹೋದ ವರ್ಷ ವಿಡಿಯೋ ನೋಡಿ ಹಾಗೆ ಪರಿಚಯ ಆಗಿದ್ದು. ಅವ್ರು ಫೋನ್ ಮಾಡಿ, ಅವರು ಬೆಂಗಳೂರಲ್ಲೇ ಇದ್ದಾರೆ, ಅವ್ರಿಗೆ ಹುಷಾರಿಲ್ವಂತೆ. ಅವ್ರ ಬ್ರದರ್ಗೆ ಹೇಳಿ, ಅವ್ರ ಬ್ರದರ್ ಕೈಯಿಂದ ಫೋನ್ ಮಾಡಿಸಿ ಹೋಗಿ ಅಂತ ಹೇಳಿದ್ದಾರೆ. ಅವ್ರು ಫೋನ್ ಮಾಡಿ ಹೇಳಿದ್ರು ಬನ್ನಿ ಅಂತವ. ಇವಾಗ ಹೋಗ್ಬಿಟ್ಟು ಅವ್ರ ಮನೇಲಿ ಮಲ್ಕೋಬೇಕಷ್ಟೇ. ಮತ್ತು ಬೆಳಗ್ಗೆಯಿಂದ ಒಂದು ವ್ಲಾಗ್ ಶುರು ಮಾಡ್ತೀನಿ. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಗುಡ್ ನೈಟ್.